ನಟ ದರ್ಶನ್ ಅವರು ಜೈಲಿನಲ್ಲಿ ಹೇಗಿದ್ದಾರೆ ಎಂಬ ಕುತೂಹಲ ಅಭಿಮಾನಿಗಳಲ್ಲೂ ಜನಸಾಮಾನ್ಯರಲ್ಲೂ ಹೆಚ್ಚಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ನವೆಂಬರ್ 3ರಂದು ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಿದ್ರು. ವಿಚಾರಣೆ ವೇಳೆ ಪವಿತ್ರ ಗೌಡ ತುಂಬಾ ಟೆನ್ಷನ್ ನಲ್ಲಿದ್ರೆ ಅಂತ ಮೂಲಗಳು ಕೂಡ ಹೇಳ್ತಾ ಇದೆ. ವಿಚಾರಣೆ ಮುಗಿದ ಬಳಿಕ ಜೈಲಿಗೆ ಹೋದ ಪವಿತ್ರ ಮೌನಕ್ಕೆ ಶರಣಾಗಿ ಕಣ್ಣೀರು ಹಾಕಿದ್ದಾರೆಂಬ ಸುದ್ದಿ ಹೊರಬಂದಿದೆ. ಕೋರ್ಟ್ ಆವರಣದಲ್ಲಿ ಪವಿತ್ರ ಗೌಡ ಅವರ ಮಗಳು ತಾಯಿಯನ್ನ ನೋಡಲು ಬಂದಾಗ ಪವಿತ್ರ ಭಾವುಕರಾದರು. ಮಗಳನ್ನು ಕಂಡು ಕಣ್ಣೀರು ಹಾಕಿದ ಪವಿತ್ರ ನಂತರ ಜೈಲಿಗೆ ಹೋದ ಬಳಿಕ ಊಟ ಮಾಡದೆ ಯಾರೊಂದಿಗೂ ಮಾತನಾಡದೆ ಇದ್ದರೆಂದು ತಿಳಿದು ಬಂದಿದೆ. ಇತ್ತೀಚಿನವರೆಗೂ ಜೈಲಿನಲ್ಲಿ ಆಕ್ಟಿವ್ ಆಗಿದ್ದ ಪವಿತ್ರ ಈಗ ಸಂಪೂರ್ಣ ಮೌನವಾಗಿದ್ದಾರೆ ಎಂದು ಮೂಲಗಳು ಹೇಳುತ್ತಿವೆ. ಇನ್ನೊಂದೆಡೆ ಕ್ವಾರಂಟೈನ್ ಸೆಲ್ನಲ್ಲಿರುವ ದರ್ಶನ್ ಮತ್ತು ಅವರ ಬಳಗ ಕೂಲ್ ಆಗಿದ್ದಾರೆ. ಕೋರ್ಟ್ಗೆ ಬಂದಾಗಲೂ ದರ್ಶನ್ ಅಭಿಮಾನಿಗಳತ್ತ ನಗುತ್ತಾ ಕೈ ಬೀಸಿದ್ರು. ವಿಚಾರಣೆ ವೇಳೆ ಸಹ ಶಾಂತವಾಗಿದ್ದ ಅವರು ಜೈಲಿಗೆ ಹೋದ ಬಳಿಕವೂ ಆರಾಮಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಕೋರ್ಟ್ನಲ್ಲಿ ಪವಿತ್ರ ದರ್ಶನ್ ಜೊತೆ ಮಾತನಾಡಲು ಪ್ರಯತ್ನ ಪಟ್ಟರೂ ಕೂಡ ದರ್ಶನ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲವೆಂಬುದು ವರದಿಯಾಗಿದೆ. ಈ ಘಟನೆ ಪವಿತ್ರಳ ಮನಸ್ಸಿಗೆ ಮತ್ತಷ್ಟು ನೋವು ತಂದಂತಿದೆ. ಒಂದೆಡೆ ದರ್ಶನ್ನ ಮೌನ, ಮತ್ತೊಂದೆಡೆ ಒಂಟಿಯಾದ ಮಗಳು. ಈ ಎರಡು ಕಾರಣಗಳಿಂದ ಪವಿತ್ರ ಗೌಡ ಭಾವುಕರಾಗಿದ್ದು ಜೈಲಿನೊಳಗೆ ವಾತಾವರಣಕ್ಕೂ ಈ ಘಟನೆಗಳ ಪ್ರಭಾವ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.